ಒಂದು ಕ್ಷಣ ಯೋಚಿಸಿ. ನಿಮಗೆ ನಿಮ್ಮ ಮೊದಲ ಹುಟ್ಟಹಬ್ಬ ನೆನಪಿದೆಯಾ? 3ನೇ ವರ್ಷ ಏನಾಯಿತು ಅಂತ ನೆನಪಿದೆಯಾ? ಬಹಳ ಕಷ್ಟ ಅಲ್ವಾ? ನಾವೇ ನಮ್ಮ ಈ ಜನ್ಮದ ಕೆಲವು ವರ್ಷಗಳನ್ನೇ ಮರೆತಿದ್ದೀವಿ. ಹಾಗಿದ್ದಾಗ ಹಿಂದಿನ ಜನ್ಮ ನೆನಪಿರುತ್ತಾ? ಆದರೆ ಒಬ್ಬನಿಗೆ ನೆನಪಿದೆ, ಎಲ್ಲ ಜನ್ಮ ನೆನಪಿದೆ. ಆ ಒಬ್ಬ ಶ್ರೀಕೃಷ್ಣ. ಕುರುಕ್ಷೇತ್ರ ಯುದ್ಧಭೂಮಿ. ಸೂರ್ಯ ಇನ್ನೂ ಸರಿಯಾಗಿ ಮೇಲೇರಿಲ್ಲ. ಆ ತಣ್ಣನೆಯ ಮುಂಜಾವಿನಲ್ಲಿ 2 ಸೇನೆಗಳು ಒಬ್ಬರನ್ನೊಬ್ಬರು ನೋಡಿ ನಿಂತಿದ್ವು. ರಥಗಳ ಸದ್ದು, ಕುದುರೆಗಳ ಉಸಿರು, ಯೋಧರ ಉದ್ವೇಗ ಎಲ್ಲವೂ ಗಾಳಿಯಲ್ಲಿ ತೇಲ್ತಾ ಇದ್ವು. ಅಲ್ಲಿ ಒಂದು ರಥದಲ್ಲಿ ಅರ್ಜುನ ನಿಂತಿದ್ದ. ಅವನ ಕೈಯಲ್ಲಿ ಗಾಂಡೀವ ಬಿಲ್ಲು ಇತ್ತು, ಆದರೆ ಮನಸ್ಸು ನಡಗ್ತಾ ಇತ್ತು. ಎದುರಿಗೆ ಇದ್ದವರು ಶತ್ರುಗಳಲ್ಲ, ಅಣ್ಣಂದಿರು, ತಾತ, ಗುರುಗಳು, ಸ್ನೇಹಿತರು. ಅವರನ್ನೇ ಕೊಲ್ಲಬೇಕಾ? ಈ ಯುದ್ಧ ಯಾಕಾಗಿ? ಈ ರಾಜ್ಯ ಯಾತಕ್ಕೋಸ್ಕರ? ಅನ್ನುವಂಥ ಪ್ರಶ್ನೆಗಳು ಅವನ ಮನಸ್ಸನ್ನು ಆವರಿಸಿದ್ವು. ಅರ್ಜುನ ರಥದ ಮೇಲೆ ಕುಸಿದು ಬಿದ್ದ. ಆ ಕ್ಷಣದಲ್ಲಿ ಕೃಷ್ಣ ಸುಮ್ಮನೆ ನೋಡ್ತಾ ಇದ್ದ. ಮಿತ್ರನ ನೋವನ್ನು ಅರ್ಥ ಮಾಡಿಕೊಂಡ. ಮೆಲ್ಲಗೆ ಮಾತಾಡೋಕೆ ಶುರು ಮಾಡಿದ. ಆ ಮಾತುಗಳೇ ಭಗವದ್ಗೀತೆ. ಗೀತೆಯ 4ನೇ ಅಧ್ಯಾಯ ಶುರುವಾಗುವಾಗ ಕೃಷ್ಣ ಒಂದು ಅದ್ಭುತ ಸತ್ಯ ಹೇಳ್ತಾನೆ. ಅರ್ಜುನ, ನಿನ್ನ ಮತ್ತು ನನ್ನ ಅನೇಕ ಜನ್ಮಗಳು ಕಳೆದು ಹೋಗಿವೆ. ಆ ಎಲ್ಲ ಜನ್ಮಗಳ ನೆನಪು ನನಗಿದೆ, ಆದರೆ ನಿನಗೆ ಆ ನೆನಪಿಲ್ಲ ಅಂತ. ಈ ಒಂದು ಮಾತಿನಲ್ಲಿ ಎಷ್ಟೊಂದು ಆಳ ಅರ್ಥ ಇದೆ ಅಲ್ವಾ? ಯೋಚಿಸಿ, ನಾವು ಯಾರೂ ಹೊಸದಾಗಿ ಬಂದವರಲ್ಲ. ಈ ದೇಹ ಹೊಸದಿರಬಹುದು, ಆದರೆ ಆತ್ಮ ಅದು ಎಷ್ಟೋ ಜನ್ಮಗಳ ಪ್ರಯಾಣ ಮಾಡಿದೆ, ಎಷ್ಟೋ ಮನೆಗಳಲ್ಲಿ ಹುಟ್ಟಿದೆ, ಎಷ್ಟೋ ಸಂಬಂಧಗಳನ್ನು ಅನುಭವಿಸಿದೆ, ಎಷ್ಟೋ ನೋವು ಸಂತೋಷ ಕಂಡಿದೆ. ಆದರೆ ಮತ್ತೊಮ್ಮೆ ಜನ್ಮ ತಗೊಳ್ಳುವಾಗ ಎಲ್ಲ ಮಾಯ, ಮರೆತು ಹೋಗುತ್ತೆ. ಇದು ನಮ್ಮ ಮಿತಿ, ಇದು ಮಾನವ ಸ್ವಭಾವ. ಒಂದು ಸಣ್ಣ ಉದಾಹರಣೆ ಯೋಚಿಸಿ. ಒಂದು ಮಗು ಬೀದಿಯಲ್ಲಿ ಆಡ್ತಾ ಆಡ್ತಾ ದೂರ ಹೋಗ್ಬಿಡುತ್ತೆ. ಆ ಮಗುವಿಗೆ ಯಾವ ದಾರಿ ಅಂತ ತಿಳಿಯೋದಿಲ್ಲ, ಎಲ್ಲಿ ಮನೆ ಇದೆ ಅಂತ ಗೊತ್ತಾಗೋದಿಲ್ಲ. ಮಗು ಭಯಗೊಳ್ಳುತ್ತೆ, ಅಳ್ತಾ ಇರುತ್ತೆ. ಆದರೆ ಅಮ್ಮ, ಅವಳಿಗೆ ಗೊತ್ತು ತನ್ನ ಮಗು ಎಲ್ಲಿ ಹೋಯ್ತು, ಯಾಕೆ ಹೋಯ್ತು, ಈಗ ಎಲ್ಲಿದೆ ಅಂತ. ಅವಳು ಹುಡುಕ್ತಾ ಬರ್ತಾಳೆ. ಈ ಸಂಬಂಧದ ಹಾಗೆ ಕೃಷ್ಣ ನಮ್ಮ ಆತ್ಮದ ಅಮ್ಮ. ಇದು ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಅಲ್ಲ, ಇದು ನಿಮ್ಮ ಕಥೆ, ನನ್ನ ಕಥೆ. ನಾವು ಕೂಡ ಅರ್ಜುನನ ಹಾಗೆ ಬದುಕಿನ ಯುದ್ಧಭೂಮಿಯಲ್ಲಿ ನಿಂತಿದ್ದೀವಿ. ಆಫೀಸಿನ ಒತ್ತಡ, ಮನೆಯ ಜಗಳ, ಸಂಬಂಧಗಳ ನೋವು, ಅನಿಶ್ಚಿತ ಭವಿಷ್ಯ ಇವೆಲ್ಲ ನಮ್ಮ ಕುರುಕ್ಷೇತ್ರ. ಈ ಗೊಂದಲದ ನಡುವೆ ನಾವು ಕೇಳ್ತೀವಿ, ದೇವ್ರೆ, ನೀನು ಯಾಕೆ ನನಗೆ ಇಷ್ಟು ಕಷ್ಟ ಕೊಟ್ಟೆ ಅಂತ. ಆ ಕ್ಷಣದಲ್ಲಿ ಗೀತೆ ಉತ್ತರ ಕೊಡುತ್ತೆ. ದೇವರಿಗೆ ನಿಮ್ಮ ಎಲ್ಲ ನೋವು ಗೊತ್ತು, ನಿಮ್ಮ ಎಲ್ಲ ಜನ್ಮದ ಹಳ್ಳ ದಾರಿ ಗೊತ್ತು, ಈ ನೋವಿಗೆ ಕಾರಣ ಗೊತ್ತು, ಇದರ ಫಲಿತಾಂಶ ಗೊತ್ತು, ನಿಮಗೆ ಗೊತ್ತಿಲ್ಲ, ಅದೇ ವ್ಯತ್ಯಾಸ. ಅರ್ಜುನ ಕೃಷ್ಣನ ಮಾತು ಕೇಳಿ ನಿಧಾನಕ್ಕೆ ಎದ್ದ. ಅವನ ಕೈ ಮತ್ತೆ ಬಿಲ್ ಹಿಡಿಯಿತು, ಕಣ್ಣಲ್ಲಿ ದೃಢತೆ ಮರಳಿತು. ಯಾಕೆಂದರೆ ಒಂಟಿ ಅನ್ನುವಂಥ ಭ್ರಮೆ ಹೋಯಿತು. ನಮ್ಮ ಬದುಕಿನ ಗೆಲುವು ಅಷ್ಟೇ. ಅದು ಹೊರಗಿನ ಶಕ್ತಿಯಿಂದ ಬರಲ್ಲ, ಒಳಗಿನ ಆಧ್ಯಾತ್ಮಿಕ ಜ್ಞಾನದಿಂದ ಬರುತ್ತೆ. ಈ ಬ್ರಹ್ಮಾಂಡದಲ್ಲಿ ಯಾವ ಆತ್ಮವೂ ಅನಾಥವಲ್ಲ. ಹೀಗೆ ಹೇಳ್ತಿರುವಂಥ ಶ್ಲೋಕವೇ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 5. ಶ್ಲೋಕ ಹೀಗಿದೆ: ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ತ್ವಂ ವೇತ್ಥ ಪರಂತಪ. ಇದರ ಸರಳ ಕನ್ನಡ ಅರ್ಥ: ಅರ್ಜುನ, ನಿನ್ನ ಮತ್ತು ನನ್ನ ಅನೇಕ ಜನ್ಮಗಳು ಕಳೆದು ಹೋಗಿವೆ. ಆ ಎಲ್ಲ ಜನ್ಮಗಳನ್ನು ನಾನು ಬಲ್ಲೆ, ಆದರೆ ಓ ಪರಂತಪ, ನಿನಗೆ ಆ ನೆನಪಿಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ. ಇದರ ಆಧ್ಯಾತ್ಮಿಕ ಅರ್ಥ ನೋಡೋದಾದರೆ ಈ ಶ್ಲೋಕ ದೈವಜ್ಞಾನ ಮತ್ತು ಮಾನವ ಮಿತಿಯ ವ್ಯತ್ಯಾಸ ತೋರಿಸುತ್ತೆ. ಕೃಷ್ಣ ಕಾಲಾತೀತ, ಅವನಿಗೆ ಎಲ್ಲ ಆತ್ಮಗಳ ಸಂಪೂರ್ಣ ಪ್ರಯಾಣ ಗೊತ್ತು. ನಾವು ಮರೆತರೂ ಅವನ ಜ್ಞಾನ ಶಾಶ್ವತ. ಈ ನಂಬಿಕೆಯೇ ಭಕ್ತಿ ಮತ್ತು ಆಸ್ಥೆಯ ಬೇರು. ಈ ಶ್ಲೋಕದ ಒಟ್ಟು ಸಾರ ಅಂದರೆ ಮಾರಲ್ ಏನಂದರೆ, ಮನುಷ್ಯ ಮರೆಯಬಹುದು, ದೈವ ಯಾವತ್ತಿಗೂ ಮರೆಯಲ್ಲ. ಈ ಬದುಕಿನ ಓಟದಲ್ಲಿ ನಾವು ಅನೇಕ ವಿಷಯಗಳನ್ನು ಮರೆತು ಬಿಡ್ತೀವಿ. ನಮ್ಮ ಮೂಲವನ್ನು ಮರಿತೀವಿ, ಆದರೆ ಕೃಷ್ಣ ಮರೆಯಲ್ಲ. ನಿಮ್ಮ ಪ್ರತಿ ಜನ್ಮ, ನಿಮ್ಮ ಪ್ರತಿ ಕರ್ಮ, ನಿಮ್ಮ ಪ್ರತಿ ಕಣ್ಣೀರು ಎಲ್ಲ ಅವನ ಹೃದಯದಲ್ಲಿ ದಾಖಲಾಗುತ್ತೆ. ಆದ್ದರಿಂದ ಯಾವತ್ತಿಗೂ ಹತಾಶರಾಗಬೇಡಿ. ಒಂದು ದೊಡ್ಡ ಕೈ ನಿಮ್ಮನ್ನು ಹಿಡಿದಿದೆ ಅನ್ನುವಂಥ ನಂಬಿಕೆ ಇಡಿ. ಅವನ ಜ್ಞಾನದ ಬೆಳಕಿನಲ್ಲಿ ನಡೆಯಿರಿ, ಅದೇ ಮೋಕ್ಷದ ದಾರಿ. ಹೇಗನಿಸ್ತು ಈ ಒಂದು ಕಥೆ ಹಾಗೂ ಶ್ಲೋಕದ ಅರ್ಥ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಶ್ಲೋಕಗಳ ನೋಟಿಫಿಕೇಷನ್ ಇಮಿಡಿಯೇಟ್ಲಿ ನಿಮಗೆ ಸಿಗುತ್ತೆ.
ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಚಾನೆಲ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ.